ಕ್ಯಾಬ್ ಆಟೋಗಳಿಗೆ ಪೀಕ್ ಅವರ್ಗಳಲ್ಲಿ ಮಳೆ ಬರೋ ಸಮಯದಲ್ಲಿ ದುಪ್ಪಟ್ಟು ಹಣ ಕೊಟ್ಟು ಪ್ರಯಾಣ ಮಾಡೋ ತಲೆನೋವು ಇನ್ಮೇಲೆ ಇರಲ್ಲ ಬಿಡಿ. ಈ ಎಲ್ಲ ಸಂಕಷ್ಟ ಕಡಿಮೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗ ದೊಡ್ಡ ಹೆಜ್ಜೆಯನ್ನ ಇಡ್ತಾ ಇದೆ. ಭಾರತ್ ಟ್ಯಾಕ್ಸಿ ಅನ್ನೋ ಹೊಸ ಡಿಜಿಟಲ್ ಸಾರಿಗೆ ಸೇವೆ ದೇಶದ ಸಾರಿಗೆ ಜಾಲಕ್ಕೆ ಬರ್ತಾ ಇದೆ. ಸಹಕಾರಿ ಸಚಿವ ಅಮಿತ್ ಶಾ ಲೋಕಸಭೆಯಲ್ಲಿ ಘೋಷಣೆ ಮಾಡಿದ್ದು ಓಲಾ ಊಬರ್ನ ಏಕಾಧಿಪತ್ಯಕ್ಕೆ ಬ್ರೇಕ್ ಹಾಕೋ ಸಮಯ ಬಂದಿದೆ ಅನ್ನೋದರ ಸ್ಪಷ್ಟ ಸಂಕೇತ. ಇದು ಸಾಮಾನ್ಯ ಸರ್ಕಾರಿ ಯೋಜನೆಯಲ್ಲ. ಸಹಕಾರ ಟ್ಯಾಕ್ಸಿ ಸಹಕಾರಿ ಲಿಮಿಟೆಡ್ ಅಡಿಯಲ್ಲಿ ಕಾರ್ಯನಿರ್ವಹಿಸೋ ಈ ವೇದಿಕೆ ಚಾಲಕರು ಮತ್ತು ಪ್ರಯಾಣಿಕರು ಇಬ್ಬರನ್ನೂ ಕೇಂದ್ರವಾಗಿ ಇಟ್ಟುಕೊಂಡಿದೆ. ಪ್ರಮುಖ ವಿಷಯ ಏನಂದ್ರೆ ಇದು ಶೂನ್ಯ ಕಮಿಷನ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತೆ. ಅಂದ್ರೆ ಪ್ರಯಾಣಿಕರು ಪಾವತಿಸುವ ಪೂರ್ಣ ಮೊತ್ತ ಡ್ರೈವರ್ ಜೇಬಿಗೆ ನೇರವಾಗಿ ಸೇರುತ್ತೆ. ಇದರ ಮಧ್ಯೆ ಕಂಪನಿ ಕಮಿಷನ್ ಕತ್ತರಿ ಇರೋದಿಲ್ಲ. ಜೊತೆಗೆ ಸಹಕಾರ ಸಂಘದ ಲಾಭವು ಚಾಲಕರಿಗೆ ಹೋಗುತ್ತಂತೆ. ಕಳೆದ ಕೆಲವು ವರ್ಷಗಳಲ್ಲಿ ಆಪ್ ಆಧಾರಿತ ಟ್ಯಾಕ್ಸಿಗಳ ಬಗ್ಗೆ ಜನರಿಂದ ಬಂದ ದೂರುಗಳನ್ನು ಎಣಿಸಿದ್ರೆ ಸಾಕು. ದುಪ್ಪಟ್ಟು ಹಣ, ರೈಡ್ ಕ್ಯಾನ್ಸಲ್, ವಾಹನದ ಸ್ವಚ್ಛತೆ, ಬುಕಿಂಗ್ನ ನಂತರ ಬೆಲೆ ಹಠಾತ್ ಏರಿಕೆ, ಗ್ರಾಹಕ ಸೇವೆಯ ಕೊರತೆ ಇವೆಲ್ಲ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ವು. ಇದೇ ಹೊತ್ತು ಚಾಲಕರಿಗೂ ಕಂಪನಿ 20 to 25% ತನ್ನ ಕಮಿಷನ್ ಕತ್ತರಿಸಿ ಉಳಿದ ಹಣವನ್ನಷ್ಟೇ ಕೊಡ್ತಿದ್ರಿಂದ ಡ್ರೈವರ್ಗಳಿಗೂ ಅಸಮಾಧಾನ ಹೆಚ್ಚಿತ್ತು. ಈಗ ಭಾರತ್ ಟ್ಯಾಕ್ಸಿ ಈ ಎರಡೂ ಕಡೆ ಸಮಸ್ಯೆಗಳನ್ನ ಒಂದೇ ಹೊಡೆತದಲ್ಲಿ ನಿಭಾಯಿಸೋ ರೀತಿ ನಿರ್ಮಾಣ ಆಗಿದೆ. ಪ್ರತಿ ಚಾಲಕವು ಈ ಸಹಕಾರಿ ಸಂಸ್ಥೆಯ ಸದಸ್ಯನೇ ಇರ್ತಾನೆ. ಅದರಿಂದ ಚಾಲಕರೇ ಮಾಲೀಕರಾದ ಮಾದರಿ ರೂಪುಗೊಳ್ಳುತ್ತೆ. ಸರಳವಾಗಿ ಹೇಳಿದ್ರೆ ಕೆಲಸ ಮಾಡುವವರಿಗೆ ನೇರ ಲಾಭ, ಕಮಿಷನ್ ಅನ್ನೋ ಪ್ರಶ್ನೆಯೇ ಇರೋದಿಲ್ಲ. ಇನ್ನು ಈ ಸೇವೆ 2026 ಜನವರಿಯಲ್ಲಿ ದೆಹಲಿ, ಮುಂಬೈ, ಬೆಂಗಳೂರು ಸೇರಿದಂತೆ ದೊಡ್ಡ ನಗರಗಳಲ್ಲಿ ಆರಂಭವಾಗುವ ಸಾಧ್ಯತೆ ಇದೆ. ಮೊದಲು ನವದೆಹಲಿಯಲ್ಲಿ ಟ್ರಯಲ್ ರನ್, ಅಲ್ಲಿ ಬಂದ ಪ್ರತಿಕ್ರಿಯೆಯ ಆಧಾರದ ಮೇಲೆ ದೇಶಾದ್ಯಂತ ಅನ್ವಯಿಸಲಾಗುತ್ತೆ. ಅಪ್ಲಿಕೇಶನ್ ಕೂಡ ಡಿಜಿಲಾಕರ್ ಮತ್ತು ಉಮಾಂಗ್ ಜೊತೆ ಲಿಂಕ್ ಆಗಿರುತ್ತೆ. ಇದರಿಂದ ಅಥೆಂಟಿಕೇಶನ್, ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲವೂ ಸೆಕೆಂಡ್ಸ್ಗಳಲ್ಲೇ ಮುಗಿಯುತ್ತೆ. ಇದರಿಂದ ಪ್ರಯಾಣಿಕರಿಗೆ ಏನೇನು ಲಾಭ ಅಂತ ನೋಡ್ತಾ ಹೋದರೆ, ಸುಮ್ಮನೆ ರೇಟ್ ಜಾಸ್ತಿ ಮಾಡುವ ಕಳ್ಳಾಟ ಮುಗಿಯುತ್ತೆ. ಪೀಕ್ ಅವರ್, ಮಳೆ, ಜಾತ್ರೆ, ವೀಕೆಂಡ್ ಎಲ್ಲ ಸಮಯದಲ್ಲೂ ಒಂದೇ ಫಿಕ್ಸ್ ರೇಟ್ ಇರುತ್ತೆ. ಇದು ಜನರಿಗೆ ಬಹಳ ದೊಡ್ಡ ರಿಲೀಫ್. ಜೊತೆಗೆ ಲೈವ್ ಟ್ರ್ಯಾಕಿಂಗ್, ಬಹುಭಾಷಾ ಬೆಂಬಲ, ಸ್ಪಷ್ಟ ದರ ಮಾಹಿತಿ ಇರಲಿದೆ. ಮಿಸ್ ಮ್ಯಾಚ್ ಆಗೋ ಸಾಧ್ಯತೆ ಕಡಿಮೆ. ರೈಡ್ ಕ್ಯಾನ್ಸಲ್ ಮಾಡೋ ಆಟವೂ ಇರೋದಿಲ್ಲ. ಚಾಲಕರು ಸದಸ್ಯರಾಗಿರೋದ್ರಿಂದ ಪ್ರತಿ ರೈಡ್ ಅವರಿಗೆ ಲಾಭದಾಯಕವಾಗಿರಲಿದೆ. ಭಾರತ್ ಟ್ಯಾಕ್ಸಿಯಿಂದ ಚಾಲಕರಿಗೆ ಸಿಗುವ ಲಾಭಗಳೇನೇನು ಅಂತ ನೋಡ್ತಾ ಹೋದರೆ, ಕಮಿಷನ್ ಇರೋದಿಲ್ಲ. ಸಂಪೂರ್ಣ ಆದಾಯ ಚಾಲಕರದ್ದೇ ಆಗಿರುತ್ತೆ. ಸಹಕಾರ ಸಂಘದ ಲಾಭದಲ್ಲಿ ಪಾಲು ಡ್ರೈವರ್ಗಳಿಗೆ ಸಿಗಲಿದೆ. ಸರ್ಕಾರಿ ಬೋನಸ್, ಡಿವಿಡೆಂಡ್ ಸಿಗುವಂಥ ಅವಕಾಶ ಸಿಗುತ್ತೆ. ಏಕರೂಪದ ನಿಯಮಗಳು, ಸುರಕ್ಷಿತ ಕಾರ್ಯ ಪದ್ಧತಿ ಇರಲಿದೆ. ಗ್ರಾಹಕರ ಜೊತೆ ಜಗಳ, ದರ ಬೇಡಿಕೆಗಳ ಕಿರಿಕಿರಿ ಕಡಿಮೆಯಾಗುತ್ತೆ. ಆದರೆ ಇದರಲ್ಲಿ ಕೆಲವು ಸವಾಲುಗಳು ಇದೆ. ಖಾಸಗಿ ಕಂಪನಿಗಳಷ್ಟು ಮಾರ್ಕೆಟಿಂಗ್ ಶಕ್ತಿ, ತಂತ್ರಜ್ಞಾನ ವೇಗ, ಗ್ರಾಹಕ ಬೆಂಬಲವನ್ನು ಸರ್ಕಾರ ಒಂದೇ ರಾತ್ರಿ ನಿರ್ಮಿಸೋದಕ್ಕೆ ಕಷ್ಟ. ಚಾಲಕರು ಸಹಕಾರಿ ಮಾದರಿಗೆ ಸರಿಯಾಗಿ ಹೊಂದಿಕೊಳ್ಬೇಕಾಗತ್ತೆ. ನಿರ್ವಹಣಾ ವೆಚ್ಚ, ವ್ಯವಸ್ಥೆಯ ಪಾರದರ್ಶಕತೆ ಇವುಗಳನ್ನು ಸರ್ಕಾರ ಹೇಗೆ ನೋಡಿಕೊಳ್ಳುತ್ತೆ ಎಂಬುದು ಮುಂದಿನ ಪ್ರಶ್ನೆ. ಇದರಿಂದ ಈಗಾಗಲೇ ಇರುವ ಖಾಸಗಿ ಕ್ಯಾಬ್ ಕಂಪನಿಗಳಿಗೆ ಹೊಡೆತ ಬೀಳಲಿದೆ. ಇದು ನೇರ ಸವಾಲು. ಸರ್ಚ್ ಪ್ರೈಸಿಂಗ್ ಇಲ್ಲದ, ಝೀರೋ ಕಮಿಷನ್ ಇರುವ ಪರ್ಯಾಯ ಟ್ಯಾಕ್ಸಿ ಬಂದರೆ ಓಲಾ ಊಬರ್ಗೆ ಖಂಡಿತ ಒತ್ತಡ ಹೆಚ್ಚಾಗಲಿದೆ. ಅವರು ದರ ಮಾದರಿಗಳನ್ನು ಬದಲಿಸಲು, ಕಮಿಷನ್ ಇಳಿಸಲು ಅಥವಾ ಹೊಸ ಆಫರ್ ತರಬೇಕಾಗಬಹುದು. ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಹೆಚ್ಚಾದರೂ ಗ್ರಾಹಕ ಮತ್ತು ಚಾಲಕನಿಗೆ ಇದು ಬಂಪರ್ ಆಫರ್ ಆಗಲಿದೆ. ಒಟ್ಟಾರೆ ನೋಡಿದ್ರೆ ಭಾರತ್ ಟ್ಯಾಕ್ಸಿ ಯಶಸ್ವಿಯಾದರೆ ನಗರ ಸಾರಿಗೆಯಲ್ಲೇ ದೊಡ್ಡ ಕ್ರಾಂತಿ ನಡೆಯಬಹುದು. ಪ್ರಯಾಣಿಕರಿಗೂ ಸುಲಭ, ಚಾಲಕರಿಗೂ ಲಾಭ, ಸರ್ಕಾರಕ್ಕೂ ನಿಯಂತ್ರಣ. ಆದರೆ ಇದು ನಿಜವಾಗಿಯೂ ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಜನವರಿ 2026 ಗೊತ್ತಾಗುತ್ತೆ. ಜನಸಾಮಾನ್ಯರ ಮಾತಲ್ಲೇ ಹೇಳಬೇಕಾದ್ರೆ ಓಲಾ ಊಬರ್ ಗೇಮ್ ಬದಲಾಯಿಸೋ ಟೀಮ್ ಮೈದಾನಕ್ಕೆ ಬರ್ತಾ ಇದೆ. ಈಗ ಯಾರ ಜೇಬಿಗೆ ಕತ್ತರಿ, ಯಾರ ಜೇಬಿಗೆ ಲಾಭ ಅನ್ನೋದು ಮುಂದಿನ ವರ್ಷ ಗೊತ್ತಾಗುತ್ತೆ. ಒಟ್ಟಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.